ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ ನಂತರ ಕನ್ನಡ ಫಾಂಟ್ ಅನ್ನ ತಮ್ಮ ವಿಡಿಯೋ ರೀಲ್ಸ್ಗೆ ಶಾರ್ಟ್ಸ್ಗೆ ಹಾಕಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆಗ್ತಾ ಇಲ್ಲ, ಫೇಲ್ ಆಗ್ತಾ ಇದ್ರೆ ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಆಲ್ರೆಡಿ ಇದು ಟ್ರಿಕ್ ಅನ್ನು ತುಂಬಾ ಜನ ಹೇಳಿದ್ದಾರೆ. ನಾ ಇದನ್ನ ಪ್ರಯತ್ನ ಮಾಡಿದ್ದೀನಿ, ಅವ್ರು ಹೇಳಿರುವಂತ ಟ್ರಿಕ್ ಅನ್ನ ಫಾಲೋ ಮಾಡುವಂತ ಪ್ರಯತ್ನ. ಸೊ ನೀವು ಕೂಡ ಒಂದ್ಸಲ ನೋಡ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಅಂದ್ರೆ ನೀವು ಗೂಗಲ್ಗೆ ಹೋಗಿ ಕನ್ನಡ ಫಾಂಟ್ ಡೌನ್ಲೋಡ್ ಅನ್ನ ಟೈಪ್ ಮಾಡಿಕೊಂಡು ನುಡಿ ಅಂತ ಬರುತ್ತೆ, ನುಡಿ ಫಾಂಟು. ಅದರಲ್ಲಿ ನಿಮ್ಗೆ ಯಾವ್ದು ಬೇಕು ಫಾಂಟು, ಸೊ ಅದನ್ನ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಒಂದ್ಸಲ ನಿಮ್ಮ ಸಿಸ್ಟಮ್ಗೆ ಡಾಕ್ಯುಮೆಂಟ್ ಡೌನ್ಲೋಡ್ ಆದ ತಕ್ಷಣ ಆಟೋಮೆಟಿಕ್ಲಿ ಕ್ಯಾಪ್ ಕಟ್ ಅಲ್ಲಿ ಅದು ತೋರಿಸುತ್ತೆ. ಅದಕ್ಕೂ ಮೊದಲು ನೀವು ನಿಮ್ಮ ಕ್ರೋಮನ್ನ ಓಪನ್ ಮಾಡಿ ಅದರಲ್ಲಿ ನೀವು ಯೂನಿಕೋಡ್ ಕನ್ನಡ ಫಾಂಟ್ ಅಂತ ಅದನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಸೊ ಈ ತರ ತೋರಿಸುತ್ತೆ. ಇಲ್ಲಿ ನೀವು ನೋಡ್ಬೋದು ಥರ್ಡ್ ಆಪ್ಷನ್ ASC2 ಯೂನಿಕೋಡ್ ಅಂತ ಸೆಲೆಕ್ಟ್ ಆಗಿದೆ, ಬಟ್ ನಮಗೆ ಫೋರ್ತ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇಟ್ಕೋಬೇಕು, ಯೂನಿಕೋಡ್ ಟು ASC2 ಅನ್ನ. ಇವಾಗ ನೀವು ಕ್ಯಾಪ್ ಕಟ್ ಅನ್ನ ಓಪನ್ ಮಾಡಿ ಯಾವ ಫೈಲಿಗೆ ನೀವು ಎಡಿಟಿಂಗ್ ಮಾಡ್ಬೇಕಲ್ವಾ ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ನಿಮ್ದು ಆಲ್ರೆಡಿ ಡೌನ್ಲೋಡ್ ಆಗಿರೋದು ನಿಮ್ಗೆ ಗೊತ್ತಾಗಲ್ಲ ಒಂದೇ ಸಲ. ಸೊ ನೀವು ಫಾಂಟ್ ಅಂತ ಆಪ್ಷನ್ಗಳು ಬರ್ತೀರಾ, ಸಾಕಷ್ಟು ಆಪ್ಷನ್ಸ್ಗಳು ತೋರಿಸುತ್ತೆ. ಬಟ್ ನೀವು ಇನ್ನೂ ಸ್ಕ್ರೋಲ್ ಮಾಡ್ತಾ ಹೋಗಿ ಆ ಫಾಂಟಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದಾಗ ಅಲ್ಲೆಲ್ಲ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ಬ್ರ್ಯಾಂಡ್ ಇಫೆಕ್ಟು, ಟ್ರೆಂಡಿಂಗು, ಎಕ್ಸೆಟ್ರಾ ಎಕ್ಸೆಟ್ರಾ. ಅಲ್ಲಿ ಮೈ ಫಾಂಟ್ ಅಂತಾನು ಕೂಡ ಆಪ್ಷನ್ ಇರುತ್ತೆ. ಅಲ್ಲಿ ನಿಮ್ಮ ಡೌನ್ಲೋಡ್ ಮಾಡಿರುವಂಥ ಫೈಲು ಆಲ್ರೆಡಿ ಬಂದಿರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಆಲ್ರೆಡಿ ಅಲ್ಲಿ ಬಂದಿಲ್ಲ ಅಂದ್ರೆ ನೀವು ಆ್ಯಡ್ ಅಂತ ಆಪ್ಷನ್ ಇದೆ, ಅಲ್ಲಿ ಆ್ಯಡ್ ಮಾಡ್ಕೊಂಡು ಆ ಫೈಲನ್ನು ಕ್ಲಿಕ್ ಮಾಡ್ಕೊಂಡು ಸೇವ್ ಮಾಡ್ಕೋಬಹುದು ಇಲ್ಲಿ. ಆಮೇಲೆ ನೀವೇನು ಟೈಪ್ ಮಾಡ್ಕೋಬೇಕು ಅಂತಿದ್ರೆ ಇಲ್ಲಿ ಟೈಪ್ ಮಾಡಿ ನೋಡಿ. ಆವಾಗಲೂ ಕೂಡ ಅದು ಕರೆಕ್ಟಾಗಿ ತೋರಿಸಲ್ಲ ಕನ್ನಡ ಲಿಪಿ. ಸೊ ಮತ್ತೆ ನೀವು ಬ್ಯಾಕ್ ಹೋಗಬೇಕು. ಆವಾಗಲೇ ಕ್ರೋಮಲ್ಲಿ ಒಂದು ಓಪನ್ ಮಾಡಿ ಇಟ್ಟಿದ್ರಿ ಅಲ್ವಾ ಯೂನಿಕೋಡ್ ಅಂತ, ಸೊ ಅಲ್ಲಿ ಹೋಗ್ಕೊಂಡು ನಿಮ್ಗೆ ಏನಲ್ಲಿ ಟೆಕ್ಸ್ಟನ್ನು ಹಾಕ್ಬೇಕಲ್ವಾ, ಸೊ ಅದನ್ನು ಒಂದ್ಸಲ ಓಪನ್ ಮಾಡಿ. ಸೊ ನನಗೇನು ಕನ್ನಡ ಅಂತ ಬರಿಬೇಕು ಇವಾಗ. ಫಾರ್ ಎಕ್ಸಾಂಪಲ್ ನಾನು ಕನ್ನಡ ಅಂತ ಇಲ್ಲಿ ಟೈಪ್ ಮಾಡ್ತೀನಿ. ಸೊ ಇಲ್ಲಿ ನಾನು ಕನ್ನಡದಲ್ಲೇ ಬರಿತೀನಿ, ಅದು ನನಗೆ ಯಾವ ಲ್ಯಾಂಗ್ವೇಜ್ ಬೇಕಲ್ವ ಅದಲ್ಲೇ ಬರಿತೀನಿ. ಸೊ ಅಲ್ಲಿ ಹೋಗಿ ನಾನು ಯೂನಿಕೋಡ್ ಟು ಫೋರ್ತ್ ಆಪ್ಷನ್ ಸೆಲೆಕ್ಟ್ ಮಾಡಿರ್ತೀನಲ್ವಾ, ಅಲ್ಲಿ ಒಂಥರ ಬೇರೆ ಲಿಪಿ ಬರುತ್ತೆ. ಸೊ ಅದನ್ನು ನಾನು ಕಾಪಿ ಮಾಡ್ಕೊತೀನಿ. ಇವಾಗ ನಾನು ಮತ್ತೆ ಕ್ಯಾಪ್ ಕಟ್ಟಿಗೆ ಬರ್ತೀನಿ. ಸೊ ಆವಾಗ ನನ್ನ ಫಾಂಟಲ್ಲಿ ಮೈ ಫಾಂಟ್ ಅಂತ ಆಪ್ಷನ್ ಇತ್ತಲ್ವಾ, ಸೊ ಅಲ್ಲಿ ನನ್ನ ಕನ್ನಡ ಲಿಪಿ ಇತ್ತಲ್ವಾ, ಅಲ್ಲಿ ನಾನು ಬಂದು ಟೈಪ್ ಮಾಡ್ತೀನಿ. ಸೊ ಆ ಲಿಪಿ ಏನು ವಿಚಿತ್ರವಾಗಿತ್ತು ಅದು ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ಸೊ ಈ ಥರ ನಾವು ಪ್ರತಿಯೊಂದು ಪ್ರೊಸೀಜರ್ನ ಮಾಡ್ಬೋದು. ಇದಕ್ಕೆ ನಾನು ಒಂದ್ಸಲ ನೋಡಿದ್ನಲ್ವ, ಅದಕ್ಕೋಸ್ಕರ ಮತ್ತೊಂದ್ಸಲ ನಾನು ಹೋದೆ. ನನಗೇನು ಬೇಕಿತ್ತಲ್ವ ವಿಡಿಯೋಗೆ ರೀಲ್ಸ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ನಾನು ಒಂದು ಸಾಂಗನ್ನು ರೆಡಿ ಮಾಡಬೇಕು ಅಂತ ಅಂದ್ಕೊಂಡು ಲಿರಿಕ್ಸನ್ನು ಹಾಕಬೇಕು ಅಂತ ಈ ಥರ ಟ್ರೈ ಮಾಡ್ತಾ ಇದ್ದೀನಿ. ಒಂದ್ಸಲ ನಿಮ್ಗೆ ಗೊತ್ತಾಯ್ತಪ್ಪ ಫಾಂಟಲ್ಲಿ ಎಲ್ಲಿ ಬರುತ್ತೆ ಅಂತ ಹುಡುಕಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ನಾನು ಹೇಳಿದ್ನಲ್ವ ಫಾಂಟ್ ಸೆಕ್ಷನಲ್ಲಿ ಟ್ರೆಂಡಿಂಗು, ವ್ಯಾಲೆಂಟೈನ್ಸು, ಎಕ್ಸೆಟ್ರಾ ಅಂತ ಬರುತ್ತಲ್ವ, ಅದೇ ಸೆಕ್ಷನಲ್ಲಿ ಮೈ ಫಾಂಟ್ ಅಂತ ಆಪ್ಷನ್ ಇರುತ್ತೆ. ಸೊ ಅಲ್ಲಿ ನಿಮ್ಗೆ ಈಸಿಯಾಗಿ ಆ ಫೈಲ್ ತೋರಿಸುತ್ತೆ. ಈ ಥರ ನೀವು ಎಡಿಟಿಂಗನ್ನು ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಜಾಸ್ತಿ ರೀಲ್ಸಲ್ಲಿ ಫಾಂಟ್ಗಳನ್ನೆಲ್ಲ ಯೂಸ್ ಮಾಡಲ್ಲ, ಟೆಕ್ಸ್ಟ್ಗಳನ್ನು. ಬಟ್ ಅದು ಕೂಡ ನಾನು ಫ್ಯೂಚರಲ್ಲಿ ಮರ್ತೋಗಬಾರ್ದು ಅಂತ ನಾನೇ ಇದನ್ನು ಸೇವ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತು ಯಾರಿಗಾದರೂ ನಂತರ ಕ್ಯಾಪ್ ಕಟ್ ಯೂಸ್ ಮಾಡ್ತಾ ಇದ್ರು ಕೂಡ ಕನ್ನಡ ಫಾಂಟನ್ನು ಹಾಕಕ್ಕೆ ಬರ್ತಾ ಇಲ್ಲ ಅಂದರೆ ಅಂಥವ್ರಿಗೆ ಈ ರೀಲನ್ನು ಶೇರ್ ಮಾಡಿ. ಶಾರ್ಟನ್ನು ಯೂಸ್ ಮಾಡೋರು ಆರಾಮಾಗಿ ಕನ್ನಡ ಫಾಂಟನ್ನು ಹಾಕೋಬಹುದು, ಬಟ್ ಟೆಂಪ್ಲೇಟ್ಸ್ಗಳು ಜಾಸ್ತಿ ಆಪ್ಷನ್ಸ್ಗಳು ಸಿಗಲ್ಲ. ಈ ಮೆಥಡ್ ಲಿರಿಕ್ಸ್ ಅನ್ನ ಸಿಂಕ್ ಮಾಡಿ ಮಾಡೋದ್ರೆ ಸಾಕಷ್ಟು ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸ್ತು. ನಿಮ್ಗೆ ಏನಾದರೂ ಬೇರೆ ಮೆಥಡ್ ಗೊತ್ತಿರದೆ ತಿಳಿಸಿ.